महादेव सर्वान्तस्तिमिरापरं दीपं ज्योतिरदीपोऽयं प्रतिगृहताम्। श्री गुरु दत्तात्रेय महाराज की, श्री गुरु जगन्नाथ शांभवी माता की। ಈಗಾಗಲೇ ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಪ್ರಜ್ವಲವಾಗಿರುವಂತಹ ದೀಪವನ್ನು ಬೆಳಗಿಸೋದ್ರ ಜೊತೆಗೆ ಆ ದೀಪ ಹೇಗೆ ಬೆಳಕು ಕೊಡ್ತದೋ ಹಂಗ ನಾವು ನೀವೆಲ್ಲರ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳೋಣ ಆ ಬೆಳಕಿನಂತೆ. ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಆಗಿದೆ. ಮುಂದಿನ ಕಾರ್ಯಕ್ರಮ ನಮ್ಮ ಸಂಚಾಲಕರಾಗಿರುವಂತಹ ಗುರುನಾಥ್ ತಂಡರ್ಗಿ ಅವರು ನೆರವೇರಿಸಿಕೊಳ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಸಂಗೀತ ಅನಿಲ್ ಕುಮಾರ್ ಅವರೇ, ಕಲಾವತಿ ಶಿವರಾಜ್ ಕಳಗಪ್ಪೂರ್ ಅವರೇ, ಶ್ರೀ ರೇವಣಸಿದ್ದ ಜಾಡರ್ ಅವರೇ, ಅಲ್ಲಿ ಬಂದಂತ ಎಲ್ಲ ನನ್ನ ತಾಯಿಯರೇ, ಇವತ್ತಿನ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಸುಮಾರು ಸತತವಾಗಿ 29 ವರ್ಷಗಳಿಂದ ಈ ಒಂದು ದತ್ತ ಜಯಂತಿಯ ಅಂಗವಾಗಿ ಈ ಒಂದು ಭವಾನಿ ಪೂಜ್ಯ ಮಾತೋಶ್ರೀ ಗೋದಾವರಿ ತಾಯಿಯವರ ಪಾದಗಳಿಗೆ ವಂದಿಸುತ್ತಾ, ನಮ್ದೇನು ಹಿಂದಕ್ಕೆ ನಡೆದು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಪೂಜ್ಯರ ಮತ್ತು ದೇವರ ಪರಂಪರೆಯನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ತಾವು ಇಷ್ಟೇ ಭಾವಿಸಬೇಕು, ಮಠ ಮಂದಿರಗಳು ಇರ್ತಿಲ್ಲ ಅಂದ್ರೆ ಏನಾಗ್ತಿತ್ತು, ನಮ್ಮ ಗುರುಗಳು ಮಹಾತ್ಮರು ಇರ್ತಿಲ್ಲ ಅಂತಂದ್ರ ಏನಾಗ್ತಿತ್ತು ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಇವತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತ ನಮ್ಗೆ ಯಾರ್ಲಿಂದ ಅಂಜಿಕಿದೆ ಅಂತಂದ್ರ ಆ ದೇವರ್ಲಿಂದ ನಮ್ ಗುರುಗಳಿಂದ ನಮ್ಗೆ ಅಂಜಿಕೆ ನಾವು ನೋಡ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಧರ್ಮ ಸಮಾಜನೇ ಇದ್ದಿಲ್ಲ ಅಂತಂದ್ರ ನಮ್ಗೆ ಹ್ಯಾಂಗ್ ಗೊತ್ತಿರಿಸ್ತಾರ ಹೇಳ್ರಿ? ಗೊತ್ತಿಡ್ಲಿಕ್ಕೆ ಆಗ್ತದ? ಆಗಲ್ಲ. ಅದಕ್ಕಾಗಿ ನಾನು ಹೇಳೋ ತಾತ್ಪರ್ಯ, ನಾವ್ ಯಾವಾಗ್ಲೂ ಕೂಡ ಒಗ್ಗಟ್ಟಿನಿಂದಿರ್ಬೇಕು ಯಾವುದೇ ಸಂದರ್ಭದಲ್ಲಿ. ಯಾಕೆ ಈಗಾಗಲೇ ತಾವು ನೋಡ್ತಾ ಇದ್ರಿ, ಇವತ್ತು ಅನೇಕ ಬೇರೆ ಬೇರೆ ರಾಷ್ಟ್ರದವರು ಇವತ್ತೇನು ನಮ್ಮ ಭಾರತ ದೇಶ ಒಂದು ಅಭಿವೃದ್ಧಿ ರಾಷ್ಟ್ರವನ್ನ ಆಗ್ತಾ ಇದೆ. ಇವತ್ತು ನಮ್ಮ ನೆಚ್ಚಿನ ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜೆಗೆ ಒಂದು ಗೌರವ ಸಮರ್ಪಣೆ ಮಾಡೋಣ. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ದೇವಾನಂದ ಸ್ವಾಮಿಗಳು ಧರ್ಮರಾಜರ ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ. ಹಗಲು ರಾತ್ರಿ ಸರಿಯಾಗಿ ಯಮನ ಸದನಕ್ಕ ಯಮಲೋಕಕ್ಕ ಪ್ರತಿಯೊಬ್ಬರು ಹೋಗೋದು ನೋಡ್ಲತ್ತೀವಿ. ಒಂದಿನ ನಾವು ಹೊಯ್ತೀವಂತ ಶಾಶ್ವತವಾದಂತ ಮಾತ ನಮ್ಗೆ ಅದು ಗೊತ್ತಿದ್ದು ಕೂಡ ಪ್ರವಿಶಂತಿ ಯಮಾಲಯಂ ಶೇಷಾಂಶು ಸ್ಥಾತುಮಿಚ್ಛಂತಿ. ಅವ್ರು ಏನು ಮಣ್ಣು ಕೊಟ್ಟು ವಾಪಸ್ ಮನೆಗೆ ಬರ್ತಿರ್ತಾರಲ್ಲ, ಬರೋರು ಏನಪ್ಪ ಅಂದ್ರೆ ನಾವೇನು ಸಾಯಲ್ಲಪ್ಪ, ಸತ್ತೋರಿ ಮಾತ್ರ ಮಣ್ಣು ಹಾಕಿ ಕೊಟ್ಟಿದ್ವಿ ಅಷ್ಟೇ, ನಾವು ಮಾತ್ರ ಶಾಶ್ವತ ಉಳಿತೀವಿ ಅಂತ ತಿಳ್ಕೊಂಡು ಮತ್ತ ಆ ಕಟ್ಟಿ ಮ್ಯಾಲಿನ ಬರಗ ಈಟೆ ಇವನ್ ಏಗಲು ಹೊಡೆದವ ಮಗ ಅಲ್ಲ, ಈಗ ಜರಾನೆ ಬೋಧ್ ಹೆಚ್ಚಿಗೆ ಹೊಡೆದಾನ, ಈಗ ಇಲ್ಲಿ ಎತ್ತು ತಿರ್ಗಿಸ್ಯಾನ ಅಂತ ಹೇಳಿ ಮತ್ತ ಅವ ಆಚಕಡಿ ಹೊಲ್ದವಂದು ಈಚಕಡಿ ಹೊಲ್ದವಂದು ಮತ್ತ ಅವು ಮಾತುಗಳು ಚಾಲು ಆತಾವ. ಜಗತ್ತಿನೊಳಗೆ ಮತ್ತೊಂದು ಯಾವ್ದು ಇಲ್ಲ. ಹೆಂಗಂದ್ರೆ ನಾವೆಲ್ಲರೂ ಒಂದು ದಿನ ಹೆಂಗೂ ಸಾವಿಗೆ ಏನಪ್ಪ ಅಂತಂದ್ರೆ ಶರಣ ಆಗ್ಲೇಬೇಕಾಗ್ಯದ. ಈ ಜಗತ್ತಿನೊಳಗೆ ಬಂದವರು ನಾವು ಏನು ಮಾಡಿದ್ರು ಯಾರಿಗೂ ಬಿಟ್ಟಿಲ್ಲ. ರಾಮಕೃಷ್ಣ ಪರಮಹಂಸರ ಅಂತವ್ರಿಗೂ ಬಿಟ್ಟಿಲ್ಲ, ವಿವೇಕಾನಂದರ ಅಂತವ್ರಿಗೂ ಬಿಟ್ಟಿಲ್ಲ, ಅರವಿಂದ ಮಹರ್ಷಿ ಅಂತವ್ರಿಗೂ ಬಿಟ್ಟಿಲ್ಲ, ಬುದ್ಧನಂತವ್ರಿಗೂ ಬಿ ಬಿಟ್ಟಿಲ್ಲ, ಬಸವಣ್ಣನಂತವ್ರಿಗೂ ಬಿ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ ಅಂದ್ರೆ ಇದು ಪಂಚಮಹಾಭೂತದಿಂದ ನಿರ್ಮಾಣ ಆಗಿರ್ತಕ್ಕಂಥ ಇದು ಶರೀರ, ಇದು ಸಪ್ತ ಧಾತುಗಳಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಶರೀರ. ಇದು ಎಲ್ಲಿ ಹುಟ್ಟ್ಯದಪ್ಪ ಅಂದ್ರೆ ಮಣ್ಣಿನೊಳಗೆ ಹುಟ್ಟ್ಯದ, ಮತ್ತ ಪುನಃ ಮಣ್ಣಿನೊಳಗೆ ಬೆತ್ತ ಹೋಗ್ಬೇಕಾಗ್ತದ. ಆದ್ರ ಇವು ಎರಡರ ಮಧ್ಯದೊಳಗೆ ಬಂದು ಹೋಗವ ಯಾರಪ್ಪ ಅಂತಂದ್ರ ಯಾರು? ಜೀವಾತ್ಮ. ಇವ ಹೆಣ್ಣಿನ ಶರೀರ ಗಂಡಿನ ಶರೀರ ಅಂತ ತೋಡು ಇವ ಇಲ್ಲಿ ಒಂದು ಪಾತ್ರ ತಗೊಂಡು ಬರ್ತಾನ.
ಇವ ಎಷ್ಟು ಹಣಪ್ಪ ಅಂದ್ರ ಆತ್ಮ ಸ್ವರೂಪದ ಹಣ ಇವ. ನಾವು ಏನ್ ಅರ್ಥ ಮಾಡ್ಕೋಬೇಕಪ್ಪ ಜಗತ್ತಿನೊಳಗಂದ್ರ ನಾವು ಯಾರಿದ್ದೀವಿ? ಕಷ್ಟಂ ಕೋಹಂ ಕುತ ಆಯತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ. ಅಂದ್ರೆ ಇದು ಒಂದು ವಾಕ್ಯ ತಿಳಿತಂದ್ರ ಜಗತ್ತಿನೊಳಗೆ ಎಲ್ಲ ತಿಳಿದಂಗ. ಅದಕ್ಕಾಗಿ ಯಾರು ನಾನು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಯಾರು ನಾನು ಅನ್ನುವಂಥದ್ದು ಯಾವುದಲ್ಲ ಅದು ಮೊದಲು ತಿಳ್ಕೋಬೇಕು. ನಮ್ ಜಗತ್ತಿನೊಳಗೆ ನಾವು ಭೂಮಿ ಧನ ಕನಕ ಎಲ್ಲ ಗಳಿಸ್ಬೇಕು. ಫ್ಯಾಕ್ಟ್ರಿ ಕಟ್ರಿ ಬ್ಯಾಡ ಅನ್ನಲ್ಲ, ಜಮೀನ್ ತಗೋರಿ ಬ್ಯಾಡ ಅನ್ನಲ್ಲ, ಮಕ್ಕಳು ಹಡಿದ್ರೆ ಬ್ಯಾಡ ಅನ್ನಲ್ಲ, ಸಂಸಾರ ಮಾಡ್ರಿ ಬ್ಯಾಡ ಅನ್ನಲ್ಲ. ಆದ್ರೆ ಎಲ್ಲ ಮಾಡಿನೂ ನಾ ಯಾರಿದ್ದೀನ ಅನ್ನುವಂಥದ್ದು ಮಾತ್ರ ನೆನಪು ಹಚ್ಚಂದ್ರೆ ಎಲ್ಲ ತಂಡದ.